ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपततं देवं सिद्धारूढमहं भजे। सिद्धारूढमहं भजे। ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರತಕ್ಕಂಥ ಉಪದೇಶವನ್ನು ನೀಡ್ತಾ ಬಂದಿದ್ದಾರೆ. ನಮ್ಮನ್ನು ಕುರಿತು ಬಹು ಸುಂದರವಾಗಿರ್ತಕ್ಕಂಥ ಒಂದು ಉಪದೇಶವನ್ನು ಇವತ್ತಿನ ದಿವಸ ನೀಡ್ತಾ ಇದ್ದಾರೆ. ಸಂಗತಮಾಗಿ ಜೋಡಿಸಿ ಬೇಡಿದ ಉತ್ತರದ ಇಂಗಿತವನು ಅರಿತು ನಡೆವನೇ ಬಲ್ಲವನು ಅನ್ನುವಂಥ ಪದ್ಯದೊಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ಉಪದೇಶವನ್ನು ನೀಡ್ತಾ ಬಂದರು. ಇವತ್ತಿನ ದಿವಸ ಆ ಪದ್ಯದ ಒಂದು ಕೊನೆಯ ಚರಣ, ಗತಿಯಾವುದೇನೆ ಶಂಭುಲಿಂಗವಾಗಿಹುದು. ಇಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿ ಅದಕ್ಕೆ ಯೋಗ್ಯವಾಗಿರತಕ್ಕಂಥ ಉತ್ತರವನ್ನು ನಿಜಗುಣ ಶ್ರೀಗಳವರು ನಮಗೆ ನೀಡ್ತಾ ಇದ್ದಾರೆ. ಗತಿ ಯಾವುದನೇ ಅಂದರೆ ನಿಜವಾದ ಮೋಕ್ಷ ಅನ್ನುವಂಥದ್ದು ಯಾವುದು? ಶಂಭುಲಿಂಗವಾಗಿಹುದು ಅಂತ ಹೇಳಿದರು. ಆ ಚೈತನ್ಯ ಸ್ವರೂಪನಾಗಿರತಕ್ಕಂಥ ಶಂಭುಲಿಂಗನೇ ತಾನಾಗುವುದು ಏನಾದ ಇದೇ ಶ್ರೇಷ್ಠವಾಗಿರತಕ್ಕಂಥ ಮೋಕ್ಷ ಅಂತ ಹೇಳ್ತಾರೆ. ಇಲ್ಲಿ ಮೋಕ್ಷ ಅಂತಂದ್ರೇನು? ಬಿಡುಗಡೆ ಅಂತ ಅರ್ಥ. ಈ ಸಂಸಾರ ಬಂಧನದಿಂದ ನಾವು ಬಿಡುಗಡೆಯನ್ನು ಹೊಂದಬೇಕಾಗ್ಯದ. ಅದಕ್ಕೆ ಮುಕ್ತಿ ಅಂತಲೂ ಕೂಡ ಕರೀತಾರೆ. ಮುಕ್ತಿ ಅಂದ್ರೆ ಬಿಡುಗಡೆ. ಮೋಹಕ್ಷಯವೇ ಮೋಕ್ಷ ಅಂತಲೂ ಕೂಡ ಕರೀತಾ ಇದ್ದಾರೆ. ನಾವು 84 ಲಕ್ಷ ಜೀವರಾಶಿಯೊಳಗೆ ಪುನಃ ಹುಟ್ಟಿ ಬರ್ತಾ ಇದ್ದೀವಿ. ನಾವು ಪುನಃ ಹುಟ್ಟಿ ಬರಲಾರ್ದಂಗೆ ಮಾಡ್ಕೊಳ್ಳಿಕ್ಕೆ ಬರ್ತದೆ. ನಾವು ಗುರುಶಾಸ್ತ್ರಗಳಿಗೆ ಶರಣಾಗತರಾದೀವಿ ಅಂತಂದರೆ ನಮ್ಮ ಸ್ವರೂಪವನ್ನು ನಾವೇನು ಮರ್ತೇವಲ್ಲ, ನಾವು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪರೇ ಅದೇವಿ. ಅಜ್ಞಾನ ಮೂಲಕವಾಗಿ ನಮಗೆ ಸ್ವರೂಪದ ವಿಸ್ಮೃತಿ ಅನ್ನುವಂಥದ್ದಾಗ್ಯದ. ಆ ಅಜ್ಞಾನ ಮೂಲಕವಾಗಿ ನಾವು ಕರ್ಮಗಳನ್ನು ಮಾಡ್ತೀವಿ. ನಾನು ಇಂಥ ಕರ್ಮ ಮಾಡೀನಿ, ಈ ಕರ್ಮವಾದ ಫಲವನ್ನು ಅನುಭೋಗಿಸಬೇಕು ಅಂತ ತಿಳ್ಕೊಂಡು ಆ ಕರ್ಮದ ನಿಮಿತ್ತದಿಂದ ನಮಗೆ ಅನೇಕ ಜನ್ಮಗಳು ನಮಗೆ ಪ್ರಾಪ್ತವಾಗ್ತಾ ಇದ್ದಾವೆ. ಅಜ್ಞಾನ ಅನ್ನುವಂಥದ್ದು ಜ್ಞಾನದಿಂದಲೇ ನಷ್ಟ ಆಗ್ತದೆ. ಜ್ಞಾನಾದೇವತು ಕೈವಲ್ಯಂ, ಜ್ಞಾನದಿಂದಲೇ ಕೈವಲ್ಯ ಪ್ರಾಪ್ತಿ ಆಗ್ತದಂಥೇಳಿ ಹೀಗೆ ಯಾವ ಶ್ರುತಿಗಳು ಸ್ಮೃತಿಗಳು ನಮಗೆ ಉಪದೇಶವನ್ನು ಮಾಡುವಂಥವುಗಳದಾವು. ಅದಕ್ಕೆ ಅಂಥ ಜ್ಞಾನವನ್ನು ಪಡ್ಕೊಂಡು ನಾವು ಮುಕ್ತರಾಗಬೇಕಾದ್ರೆ ನಮಗೆ ಗುರುಗಳು ಮತ್ತು ಶಾಸ್ತ್ರಗಳು ನಮಗೆ ಸಾಧನಗಳಾಗಿದ್ದಾವೆ. ಅದಕ್ಕೆ ಇಲ್ಲಿ ನಿಜವಾದ ಒಂದು ಮೋಕ್ಷ ಅನ್ನುವಂಥದ್ದು ಯಾವುದು? ಸ್ವಸ್ವರೂಪಾವಸ್ಥಿತಿ ಮುಕ್ತಿರಿತ್ಯ ವಿಧೀಯತೆ ಅಂತ ಹೇಳಿದರು. ನಮ್ಮ ಸ್ವರೂಪದ ಸ್ಥಿತಿಯಿಂದ ಇರುವುದಕ್ಕನ ಮುಕ್ತಿ ಅಂಥೇಳಿ ಆಚಾರ್ಯರು ಕೂಡ ವಿವೇಕ ಚೂಡಾಮಣಿಯಲ್ಲಿ ನಮಗೆ ಉಪದೇಶ ಮಾಡ್ಕೊಂಡು ಬಂದಾರೆ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಕೋ ಮೋಕ್ಷಕಯೇ ಹೈ. ವಿಚಾರ ಚಂದ್ರೋದಯ ಇಲ್ಲಿ ಏನು ಹೇಳಿದರು ಅಂತಂದರೆ, ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದದ ಪ್ರಾಪ್ತಿಗೇ ಮೋಕ್ಷ ಅಂತ ಕರ್ಕೊಂಡು ಬಂದರು. ಅಂದರೆ ನಮಗೆ ಬಂದಿರತಕ್ಕಂಥ ದುಃಖ ಸಂಪೂರ್ಣವಾಗಿ ನಾಶ ಆಗಿ ಹೋಗಬೇಕು.
ಮತ್ತು ನಮಗೆ ಆನಂದದ ಪ್ರಾಪ್ತಿ ಎನ್ನುವಂಥದ್ದಾಗಬೇಕು. ಬಂದ ದುಃಖ ತಿರುಗಿ ಹೋದ ದುಃಖ ತಿರುಗಿ ಬಂದಿರಬಾರ್ದು. ಬಂದ ಸುಖ ಅನ್ನುವಂಥದ್ದು ನಮ್ಮ ಕೈ ಬಿಟ್ಟು ಹೋಗಿರಬಾರ್ದು. ಯಾಕೆಂದರೆ ನಾವು ಸಂಸಾರದೊಳಗೆ ವಿಷಯಗಳಿಂದ ಪಡೆಯುವಂಥ ಸುಖ ಏನದ ಅಂತಂದರೆ ಅದು ಕ್ಷಣಿಕವಾಗಿರತಕ್ಕಂಥದ್ದು. ಅದು ನಮಗೆ ಕ್ಷಣಕಾಲ ಸುಖ ಕೊಟ್ಟು ಅದು ನಮ್ಮನ್ನು ಕೈ ಬಿಟ್ಟು ಹೋಗ್ತದೆ. ಆದರೆ ಈ ನಿಜವಾದ ಜೀವ ಪರಮಾತ್ಮರ ಏಕತ್ವ ಜ್ಞಾನದೊಳಗೆ ನಮಗೆ ಯಾವ ಸುಖ ಅನ್ನುವಂಥದ್ದು ಪ್ರಾಪ್ತವಾಗ್ತದೋ ಅದು ಎಂದೂ ಸಾಕನಿಸುವುದಲ್ಲ, ಅದು ಸವಿಯುವುದೂ ಅಲ್ಲ, ಮತ್ತೊಂದನ್ನು ಪಡ್ಕೊಳ್ಬೇಕನ್ನುವಂಥ ಇಚ್ಛಾನೂ ಹುಟ್ಟೋದಿಲ್ಲ, ಅದು ನಮ್ಮನ್ನು ಕೈ ಬಿಟ್ಟು ಹೋಗುವುದಲ್ಲ. ಅಂಥ ನಿರುಪಮವಾಗಿರ್ತಕ್ಕಂಥ ಶಂಭುಲಿಂಗ ಸ್ವರೂಪವಾಗಿರ್ತಕ್ಕಂಥ ಯಾವ ಸುಖ ಅನ್ನುವಂಥದ್ದಲ್ಲ, ಅದು ಆತ್ಮಸುಖ. ಅದು ತನ್ನ ಸ್ವರೂಪಭೂತವಾಗಿರ್ತಕ್ಕಂಥ ಸುಖ. ಆ ಸುಖದ ಪ್ರಾಪ್ತಿಯಾಯಿತು ಅಂದರೆ ನಾವು ಮುಕ್ತರಾಗ್ತಾ ಇದ್ದೀವಿ. ಇದೇ ನಿಜವಾದ ಮೋಕ್ಷ ಅಂತ ಹೇಳಿಸಿಕೊಳ್ಳುತ್ತದೆ. ಆದ್ದರಿಂದ ಅಂಥ ನಿತ್ಯ ನಿರತಿಶಯವಾಗಿರತಕ್ಕಂಥ ಮುಕ್ತಿ ಎನ್ನುವಂಥದ್ದು ಇಲ್ಲಿ ಯಾವುದು, ಗತಿ ಯಾವುದನೇ ಅಂದರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮುಕ್ತಿ ಮೋಕ್ಷ ಯಾವುದು ಅಂತ ಪ್ರಶ್ನೆ ಮಾಡಿ ಅದಕ್ಕೆ ಅವರು ಏನು ಉತ್ತರ ಕೊಟ್ಟರು? ಶಂಭುಲಿಂಗವಾಗಿಹುದು. ನಾವು ಪರಮಾತ್ಮನ ಸ್ವರೂಪರೇ ಆಗುವಂಥದ್ದು. ನಾವು ಪರಬ್ರಹ್ಮ ಸ್ವರೂಪರೇ ಇದ್ದೀವಿ. ಆದರೆ ನಮಗೆ ಈ ಅಜ್ಞಾನ ಮೂಲಕವಾಗಿ ಭೇದಜ್ಞಾನ ಅನ್ನುವಂಥದ್ದು ಬಂದದ. ಅಂದರೆ ನಾನು ಬೇರೆ, ಪರಮಾತ್ಮ ಬೇರೆ, ಜಗತ್ತು ಬೇರೆ. ಈ ದ್ವೈತ ಭಾವನೆಯಿಂದಲೇ ನಮಗೆ ಜನ್ಮಗಳು ಬರ್ತಾ ಇದ್ದಾವೆ. ನಮಗೆ ಅಭೇದ ಜ್ಞಾನ ಆಯಿತು ಅಂತಂದರೆ ಅದರಿಂದಲೇ ನಮಗೆ ಶ್ರೇಷ್ಠವಾಗಿರತಕ್ಕಂಥ ಮುಕ್ತಿ ಎನ್ನುವಂಥದ್ದು ಆಗ್ತದೆ ಅಂತ ಇಲ್ಲಿ ಹೇಳ್ತಾರೆ. ಯಾಕಂದರೆ ಲೋಕದೊಳಗೆ ಅನೇಕ ಮತವಾದಿಗಳದಾರ. ಅವರು ಮೋಕ್ಷದ ವಿಚಾರವನ್ನು ಭಿನ್ನ ಭಿನ್ನವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈಗ ಚಾರ್ವಾಕರು ಏನು ಹೇಳ್ತಾರೆ ಅಂತಂದರೆ ಈ ದೇಹವೇ ಆತ್ಮ ಅಂತ ಹೇಳ್ತಾರೆ, ಮರಣವೇ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. 4 ಭೂತಗಳನ್ನು ಒಪ್ಪಿಕೊಳ್ತಾರೆ ಅವರು. ಭೂಮಿ, ಜಲ, ಅಗ್ನಿ ಮತ್ತು ವಾಯು. ಈ 4 ಭೂತಗಳು ನಮಗೆ ಪ್ರತ್ಯಕ್ಷ ಅದಾವೆ. ನಮಗೆ ಆಕಾಶ ಕಣ್ಣಿಗೆ ಕಾಣೋದಿಲ್ಲ, ಹೀಗಾಗಿ ಅದನ್ನು ಅವ್ರು ಒಪ್ಪೋದಿಲ್ಲ. 4 ಭೂತಗಳಿಂದಲೇ ಈ ಶರೀರ ಅನ್ನುವಂಥದ್ದು ತಯಾರಾಗ್ಯದ. ಇದರೊಳಗೆ ಚೈತನ್ಯ ಅನ್ನುವಂಥದ್ದು ಹುಟ್ಟ್ಯದ. ಯಾವಾಗ ಈ ಶರೀರ ಅನ್ನುವಂಥದ್ದು ನಾಶ ಆಗ್ತದೆ, ಮರಣ ಆಯಿತು ಅಂದ್ರೆ ಅದ ಮೋಕ್ಷ ಅಂತ ಹೇಳ್ತಾರೆ ಅವರು. ಮರಣವೇ ಮೋಕ್ಷ. ಹುಟ್ಟಿದ್ದನ ಬಂಧನ, ಮರಣವೇ ಮೋಕ್ಷ. ಮತ್ತು ಈ ಇಂದ್ರಿಯಗಳು ಮತ್ತು ವಿಷಯಗಳ ಸಂಬಂಧ ಮೂಲಕವಾಗಿ ಉಂಟಾಗ್ತಕ್ಕಂಥ ಯಾವ ಸುಖ ಅನ್ನುವಂಥದ್ದೈತಲ್ಲ ಅದುವೇ ಪರಮಾನಂದ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವ್ರ ಪ್ರಕಾರ ನಾವು ಒಪ್ಪಿಕೊಂಡಿದ್ದಾದರೆ ಈ ಜೀವನಾಗಿರತಕ್ಕಂಥವನು ಶರೀರವನ್ನು ಬಿಟ್ಟ ಅಂತಂದರೆ ಪುನಃ ಕರ್ಮಾನುಸಾರವಾಗಿ ಅವನು ದೇಹಧಾರಣೆಯನ್ನು ಮಾಡ್ತಾ ಇದ್ದಾನೆ. ಅವನಿಗೆ ದೇಹ ಅನ್ನುವಂಥದ್ದು ಬರಬಾರ್ದಾಗಿತ್ತು. ಯಾಕಂದರೆ ಅವನು ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳಿಗೆ ತಕ್ಕಂತೆ ಅವನು ಸುಖ ದುಃಖಾದಿಗಳನ್ನು ಭೋಗಿಸಿ ಪುನಃ ಅವನೇನು ಮಾಡ್ತಾನೆ, ಮತ್ತೆ ಹುಟ್ಟಿ ಬರ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಚಾರ್ವಾಕರು ಹೇಳ್ತಕ್ಕಂಥ ಯಾವ ಮೋಕ್ಷ ಅನ್ನುವಂಥದ್ದೇನದ ಇದು ಯಥಾರ್ಥವಾಗಿರ್ತಕ್ಕಂಥದ್ದೇನು ಅಂತ ವಿಚಾರ ಮಾಡಿದರೆ ಇದು ನಿಜವಾದ ಮೋಕ್ಷ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದಕ್ಕೆ ಯಾವ ಶಾಸ್ತ್ರಗಳು ಒಪ್ಪಿಕೊಳ್ಳೋದಿಲ್ಲ. ಇದು ನಮ್ಮ ಅನುಭವ ವಿರುದ್ಧವಾಗಿರತಕ್ಕಂಥದ್ದು. ಇನ್ನು ಬೌದ್ಧರಾಗಲಿ ಜೈನರಾಗಲಿ ಅವರು ಉತ್ತರೋತ್ತರ ಲೋಕ ಗಮನವೇ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಈ ಜೀವ ಶರೀರವನ್ನು ಬಿಟ್ಟ ಅಂತಂದ್ರೆ ಉತ್ತರೋತ್ತರ ಮೇಲೆ ಹೋಗ್ತಾನೆ ಇರ್ತಾನಂತ. ಅವನಿಗೆ ಆ ಗಮನವನ್ನು ಮಾಡ್ತಾ ಇದ್ದಾನ. ಅದನ್ನು ನಿಜವಾದ ಮೋಕ್ಷ ಅಂತ ಹೇಳಿಕೊಂಡು ಬಂದರು. ಇದೂ ಕೂಡ ಸರಿಯಾದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಬೌದ್ಧರು ಜೈನರು ಹೇಳುವಂಥ ಉತ್ತರೋತ್ತರ ಗಮನವೇ ಮೋಕ್ಷ ಅಂತ ಹೇಳ್ತಾರಲ್ಲ, ಯಾಕಂದರೆ ಇಲ್ಲಿ ಜೀವನಿಗೆ ವಿಶ್ರಾಂತಿ ಎನ್ನುವಂಥದ್ದೇ ಇಲ್ಲ. ಉತ್ತರೋತ್ತರ ಗಮನ ಮಾಡ್ತಾನೆ ಇರ್ತಾನೆ ಅವನಿಗೆ.
ಮತ್ತು ಇವನಿಗೆ ವಿಶ್ರಾಂತಿಯೇ ಇಲ್ಲ ಅಂತಂದ ಮೇಲೆ ಇದು ಹೆಂಗೆ ನಿಜವಾದ ಮೋಕ್ಷ ಅಂತ ಹೇಳಿಸ್ಕೊಳ್ತದೆ? ಇದು ಕೂಡ ನಿಜವಾದ ಮೋಕ್ಷ ಅಂಥೇಳಿ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಪೂರ್ವಮೀಮಾಂಸಕರಾಗಿರ್ತಕ್ಕಂಥವರು ಅವ್ರು ಏನು ಮಾಡ್ತಾರೆ, ನಾವು ಈ ಲೋಕದೊಳಗೆ ಯಜ್ಞ ಯಾಗ ವೇದಗಳಲ್ಲಿ ಹೇಳಿರ್ತಕ್ಕಂಥ ಸತ್ಕರ್ಮಗಳನ್ನು ನಾವು ಆಚರಣೆ ಮಾಡಿದರೆ ನಮಗೆ ಸ್ವರ್ಗಲೋಕ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ, ಅದ ಮೋಕ್ಷ ಅಂತ ಹೇಳಿದರು ಅವರು. ಆದರೆ ಇದು ನಿಜವಾದ ಮೋಕ್ಷ ಅಂತ ನಾವು ಒಪ್ಕೊಳ್ಳಿಕ್ಕೆ ಬರ್ತದೇನೋ ಅಂತಂದ್ರೆ ಬರೋಂಗಿಲ್ಲ. ಈಗ ನಾವು ಯಜ್ಞ ಯಾಗ ಮಾಡಿ ಭಾಳ ಪುಣ್ಯ ಸಂಪಾದನೆ ಮಾಡ್ತೀವಿ, ನಮಗೆ ಸ್ವರ್ಗಲೋಕ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಆ ಸ್ವರ್ಗಲೋಕದೊಳಗೆ ನಾವು ಅಮೃತಪಾನ ಮಾಡಿದ್ರೂ ಕೂಡ ನಮಗಲ್ಲಿ ಅಮರತ್ವ ಅನ್ನುವಂಥದ್ದು ಪ್ರಾಪ್ತವಾಗ್ತದೇನೋ ಅಂತಂದರೆ ಇಲ್ಲ. ನಾವು ಮಾಡಿರ್ತಕ್ಕಂಥ ಪುಣ್ಯದ ಫಲ ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸ ನಾವಲ್ಲಿ ಪುಣ್ಯದ ಫಲವನ್ನು ಅನುಭವ ಮಾಡ್ತೀವಿ, ಸ್ವರ್ಗ ಸುಖದ ಅನುಭವವನ್ನು ಮಾಡ್ತಾ ಇದ್ದೀವಿ. ಈ ಹೆಂಗೆ ಒಬ್ಬವ ಹೊರದೇಶಕ್ಕೆ ಪ್ರಯಾಣ ಮಾಡ್ತಾನೆ, ಅಲ್ಲೆಲ್ಲ ನೋಡ್ಕೊಂಡು ದೇಶಗಳನ್ನು ಎಲ್ಲ ದೇಶ ನೋಡ್ಕೊಂಡು ಬರಬೇಕು ಅಂತ ಪ್ರವಾಸಕ್ಕೆ ಹೊರಡ್ತಾನೆ. ತನ್ನಲ್ಲಿರ್ತಕ್ಕಂಥ ಆ ಧನ ಅನ್ನುವಂಥದ್ದು ಖರ್ಚಾಗುವ ಪರ್ಯಂತರವಾಗಿ ಅಲ್ಲಿ ಅನೇಕ ದೇಶಗಳನ್ನು ನೋಡ್ತಾನೆ. ಯಾವಾಗ ಎಲ್ಲ ದ್ರವ್ಯ ಖರ್ಚಾಯಿತು ಅಂತಂದರೆ ಮತ್ತೆ ಪುನಃ ತನ್ನ ಊರಿಗೇ ಬರ್ತಾ ಇದ್ದಾನೆ. ಅಂದರೆ ಧನ ಇರೋ ಪರ್ಯಂತರವಾಗಿ ಮಾತ್ರ ಅಲ್ಲಿ ಅವನು ಪರಲೋಕದ ಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ಯಾವಾಗ ಧನ ತೀರ್ತು ಅಂತಂದರೆ ಪುನಃ ತನ್ನ ಊರಿಗೆ ಹೆಂಗೆ ಬರ್ತಾ ಇದ್ದಾನೋ ಹಾಗೆ ಕ್ಷೀಣೆ ಪುಣ್ಯೆ ಮರ್ತ್ಯ ಲೋಕಂ ವಿಶಂತಿ. ಪುಣ್ಯ ಕ್ಷೀಣ ಆಯಿತು ಅಂತಂದ್ರೆ ದೇವತೆಗಳು ಹೇಳ್ತಾರೆ, ನೋಡಪ್ಪ ನೀವು ಮಾಡಿರ್ತಕ್ಕಂಥ ಪುಣ್ಯ ಅನ್ನುವಂಥದ್ದು ಕ್ಷೀಣ ಆಗ್ಯದ, ನಿನಗೆ ಇಲ್ಲಿ ಸ್ವರ್ಗಲೋಕದೊಳಗೆ ಇರಾಕ ನಿನಗೆ ಅಧಿಕಾರ ಇಲ್ಲ, ಯಾಕೆ ನಿನ್ನ ಪುಣ್ಯ ತೀರಿ ಹೋಗ್ಯದ. ನೀನು ಮತ್ತೆ ಪುಣ್ಯವನ್ನು ಮಾಡಿ ಈ ಲೋಕಕ್ಕೆ ಬಾ ಅಂಥೇಳಿ ಅವನನ್ನು ಒದ್ದು ಕಳಿಸ್ತಾ ಇದ್ದಾರೆ. ಅವನು ಹೋಗಕ್ಕೆ ಒಲ್ಲೆ ಅಂದ್ರೆ ಅವನನ್ನು ಒದ್ದು ಕಳಿಸ್ತಾರೆ, ಮತ್ತೆ ಅವನು ಮರ್ತ್ಯ ಲೋಕಕ್ಕನ ಬರ್ತಾ ಇದ್ದಾನೆ. ಅಂದರೆ ಪುಣ್ಯ ಕ್ಷೀಣ ಆಯಿತು ಅಂತಂದರೆ ಹೇಗೆ ಮತ್ತೆ ಅವನಿಗೆ ಈ ಮರ್ತ್ಯ ಲೋಕದೊಳಗೆ ಜನ್ಮ ಅನ್ನುವಂಥದ್ದು ಆಗ್ತದೋ ಹಾಗೆ ಇಲ್ಲಿ ಸ್ವರ್ಗಲೋಕದ ಪ್ರಾಪ್ತಿಗೇ ಮೋಕ್ಷ ಅಂತ ಹೇಳುವಂಥ ಪೂರ್ವಮೀಮಾಂಸಕರ ಮತದಲ್ಲಿಯೂ ಕೂಡ ದೋಷ ಅನ್ನುವಂಥದ್ದು. ಅದಕ್ಕೆ ಇದು ನಿಜವಾದ ಮೋಕ್ಷ ಅಂತ ಹೇಳಿಸ್ಕೊಳ್ಳೋದಿಲ್ಲ. ಇನ್ನು ಪುನಃ ನಾವು ಮನುಷ್ಯ ಲೋಕ ಇನ್ನು ನಿಜವಾದ ಇನ್ನು ಮೋಕ್ಷ ಯಾವುದಪ್ಪ? ಇನ್ನು ಬೇರೆ ಮತವಾದಿಗಳು ಕೂಡ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದರೆ, ನೈಯಾಯಿಕರು 21 ದುಃಖಗಳ ನಿವೃತ್ತಿಗೇ ಮೋಕ್ಷ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಇದೂ ಕೂಡ ನಿಜವಾದ ಮೋಕ್ಷ ಏನು ಅಂತ ವಿಚಾರ ಮಾಡಿದರೆ ಇದು ನಿಜವಾದ ಮೋಕ್ಷ ಅನ್ನುವಂಥದ್ದಲ್ಲ. ಯಾಕಂದ್ರೆ ದುಃಖದ ನಿವೃತ್ತಿಗೇ ಮೋಕ್ಷ ಅಂತೇಳಿದರೆ ಹೊರತು ಸುಖದ ಪ್ರಾಪ್ತಿ ಅನ್ನುವಂಥದ್ದನ್ನು ಅವರು ಹೇಳಲಿಲ್ಲ. ಇವರ ಮತದಲ್ಲಿಯೂ ಕೂಡ ಒಂದು ಸ್ವರೂಪದ ಸಾಕ್ಷಾತ್ಕಾರದ ವಿಚಾರ ಅನ್ನುವಂಥದ್ದನ್ನು ಹೇಳಲಿಲ್ಲ. ಆದ್ದರಿಂದ ಇದು ನಿಜವಾದ ಮೋಕ್ಷ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಾಂಖ್ಯ ಮತದವರು ತ್ರಿತಾಪಗಳ ನಿವೃತ್ತಿಗೇ ಮೋಕ್ಷ ಅಂತ ಹೇಳ್ಕೊಂಡು ಬಂದರು. ಅಂದರೆ ಈ ಲೋಕದಲ್ಲಿ ಮನುಷ್ಯನಾಗಿರ್ತಕ್ಕಂಥವನು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅನ್ನುವಂಥ ತ್ರಿತಾಪಗಳನ್ನು ಇಲ್ಲಿ ಅನುಭವ ಮಾಡ್ತಾ ಇದ್ದಾನೆ. ಇಲ್ಲಿ ಆಧ್ಯಾತ್ಮಿಕ ತಾಪ ಯಾವುದು ಅಂತಂದರೆ, ಈ ಶರೀರದೊಳಗೆ ನಮಗನೇಕ ರೋಗಗಳಿಂದ ನಮಗೆ ತಾಪ ಅನ್ನುವಂಥದ್ದು ಆಗ್ತದೆ. ಅದಕ್ಕೆ ಇದರಲ್ಲಿ ಆದಿ ಮತ್ತು ವ್ಯಾಧಿ ಅಂತ 2 ರೀತಿಯಾಗಿರ್ತಕ್ಕಂಥ ಇಲ್ಲಿ ದುಃಖಗಳದಾವು. ವ್ಯಾಧಿ ಅಂತಂದರೆ ನಮ್ಮ ಶರೀರಕ್ಕೆ ಬರ್ತದೆ. ಆದಿ ಅಂತಂದ್ರೆ ಮನಸ್ಸಿನಲ್ಲಿನೂ ದುಃಖ ಆಗ್ತದೆ. ಕಾಮ, ಕ್ರೋಧ, ಲೋಭ, ಮೋಹ ಇವುಗಳಿಂದಲೂ ಕೂಡ ಮನಸ್ಸಿನೊಳಗೆ ನಮಗೆ ತಾಪ ಅನ್ನುವಂಥದ್ದಾಗ್ತದೆ. ಅಂದರೆ ಆದಿ ವ್ಯಾಧಿ ಈ 2 ದುಃಖಗಳು ಸೇರಿ ಇದು ಆಧ್ಯಾತ್ಮಿಕ ತಾಪ ಅಂತ ಹೇಳಿಸ್ಕೊಳ್ತದೆ.
ನಾವು ಶರೀರಕ್ಕೆ ಬರತಕ್ಕಂಥ ರೋಗಗಳನ್ನು ಔಷಧಗಳಿಂದ ನಿವಾರಣೆ ಮಾಡಿಕೊಳ್ಬೋದು. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹಾದಿಗಳನ್ನು ನಾವು ಕಳ್ಕೊಂಡು ಮಾನಸಿಕವಾಗಿರ್ತಕ್ಕಂಥ ತಾಪವನ್ನು ಕಳ್ಕೊಳ್ಬೋದು. ಇದರಿಂದಲೇ ನಮಗೆ ನಿಜವಾದ ಮೋಕ್ಷ ಆಗುವುದಿಲ್ಲ. ಅದಕ್ಕಿಲ್ಲಿ ಆಧ್ಯಾತ್ಮಿಕ, ಆದಿ ಭೌತಿಕ. ಇನ್ನು ಆದಿ ಭೌತಿಕ ದುಃಖಗಳು ಯಾವುವು ಅಂತಂದರೆ, ಈಗ ಹಾವು, ಚೇಳು, ಕರಡಿ, ಹುಲಿ, ಸಿಂಹ, ಅನೇಕ ಕಾಡು ಪ್ರಾಣಿಗಳಿಂದ ನಮಗೆ ದುಃಖ ಅನ್ನುವಂಥದ್ದಾಗ್ತದೆ. ಇದು ಆದಿ ಭೌತಿಕ ದುಃಖ ಅಂತ ಹೇಳಿಸ್ಕೊಳ್ತದೆ. ಇನ್ನು ಆದಿ ದೈವಿಕ ದುಃಖ ಯಾವುದು ಅಂತಂದರೆ, ಈಗ ಭಾಳ ಅತಿಯಾದ ಬಿಸಿಲು ಅನ್ನುವಂಥದ್ದಿತ್ತು, ಸೂರ್ಯನಿಂದ ನಮಗೆ ಆಗತಕ್ಕಂಥ ತಾಪ. ಅತಿಯಾದ ಚಂಡಮಾರುತ, ಬಿರುಗಾಳಿ ಅನ್ನುವಂಥದ್ದು ಬೀಸ್ತು ಅಂತಂದರೆ ಅದರಿಂದಲೂ ನಮಗೆ ದುಃಖ ಅನ್ನುವಂಥದ್ದಾಗ್ತದೆ. ಅತಿಯಾದ ಮಳೆ ಅನ್ನುವಂಥದ್ದು, ಜೋರಾಗಿ ಮಳೆ ಬಂತು ಅಂತಂದರೆ ಅದರಿಂದಲೂ ಕೂಡ ನಮಗೆ ದುಃಖ ಅನ್ನುವಂಥದ್ದಾಗ್ತದೆ. ಅಂದರೆ ದೇವತೆಗಳಿಂದ ಆಗತಕ್ಕಂಥ ದುಃಖಕ್ಕೆ ಇಲ್ಲಿ ಆದಿ ದೈವಿಕ ದುಃಖ ಅಂತ ಕರೀತಾ ಇದ್ದಾರೆ. ಹಿಂಗೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅನ್ನುವಂಥ ಏನು ತ್ರಿತಾಪಗಳದಾವಲ್ಲ, ಇವುಗಳ ದುಃಖದ ನಿವೃತ್ತಿಗೇ ಮೋಕ್ಷ ಅಂತ ಕರ್ಕೊಂಡು ಬಂದರು ಯಾರು? ಸಾಂಖ್ಯರು. ಆದರೆ ಇದು ನಿಜವಾದ ಮೋಕ್ಷ ಏನು ಅಂತ ನಾವು ವಿಚಾರ ಮಾಡಿದರೆ ಇದು ನಿಜವಾದ ಮೋಕ್ಷ ಅಲ್ಲ. ಯಾಕಂತಂದ್ರೆ ಮೂಲ ಕಾರಣವಾಗಿರ್ತಕ್ಕಂಥ ಅಜ್ಞಾನದ ನಾಶವನ್ನು ಹೇಳಲಿಲ್ಲ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮೊಹ್ಯಂತಿ ಜಂತವಃ. ಅಜ್ಞಾನದಿಂದಲೇ ಜೀವನಿಗೆ ಮೋಹ ಅನ್ನುವಂಥದ್ದು ಆವರಿಸ್ತದೆ. ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಕಲ ವಿಷಯಗಳಲ್ಲಿ ಇವನು ಮೋಹವನ್ನು ಹೊಂದ್ತಾ ಇದ್ದಾನೆ. ಆ ಮೋಹದಿಂದಲೇ ಇವನಿಗೆ ದುಃಖ ಅನ್ನುವಂಥದ್ದಾಗ್ತದೆ. ಅಜ್ಞಾನ ನಷ್ಟ ಆಯಿತು ಅಂತಂದರೆ ಹೆಂಗೆ ಸೂರ್ಯೋದಯ ಸಮಕಾಲದೊಳಗನ ಕತ್ತಲೆ ಎನ್ನುವಂಥದ್ದು ಹೆಂಗೆ ದೂರ ಆಗ್ತದೋ ಹಂಗೆ ಸ್ವರೂಪದ ಜ್ಞಾನ ಆಯಿತು ಅಂತಂದರೆ, ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ಅಂತಂದರೆ ಆವಾಗ ಅವನಿಗೆ ಯಥಾರ್ಥವಾಗಿರ್ತಕ್ಕಂಥ ಒಂದು ಜ್ಞಾನೋದಯ ಅನ್ನುವಂಥದ್ದು ಆಗ್ತದೆ, ಮುಕ್ತಿಯನ್ನು ಪಡಿತಾ ಇದ್ದಾನೆ ಅಂಥೇಳಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇವರು ಅಜ್ಞಾನದ ನಾಶ ಅನ್ನುವಂಥದ್ದನ್ನು ಹೇಳಲಿಲ್ಲ. ಬರೇ ದುಃಖಗಳ ತಾಪಗಳ ಬಿಡುಗಡೆನೇ ಮುಕ್ತಿ ಅಂತ ಹೇಳಿದರು. ಆದ್ದರಿಂದ ಇದು ಕೂಡ ನಿಜವಾದ ಮುಕ್ತಿ ಅಂತ ಹೇಳಿಸ್ಕೊಳ್ಳಲಿಕ್ಕೆ ಬರೋದಿಲ್ಲ. ಬರೇ ಕಾರ್ಯ ದುಃಖದ ನಿವೃತ್ತಿಯನ್ನು ಹೇಳಿದರು. ಈಗ ಒಂದು ಮರ ಅದು, ನಾವು ಬರೀ ಮ್ಯಾಲಿನ ಟೊಂಗೆ ಕಡಿದ ಮಾತ್ರಕ್ಕೆ ಆ ಮರ ಅನ್ನುವಂಥದ್ದು ಸಂಪೂರ್ಣ ನಾಶ ಆಗ್ತದೆ ಅಂತಂದ್ರೆ ಇಲ್ಲ, ಅದು ಮತ್ತೆ ಚಿಗುರು ಹೊಡಿತದೆ. ನಾವು ಕೆಳಗೆ ಬೇರು ಬಡ್ಡೆ ಕೆಳಗೆ ಬಿಟ್ಟುಕೊಂಡು ನಾವು ಆ ಭೂಮಿ ಮಟ್ಟಕ್ಕಷ್ಟೇ ನಾವು ಕಟ್ ಮಾಡಿದ್ದನ್ನು ಕತ್ತರಿಸಿದ್ದೀವಿ ಅಂತಂದರೆ ಮತ್ತೆ ಅದು ಚಿಗುರೊಡೆದು ಹೆಂಗೆ ಮರ ಬೆಳೀತದೋ ಹಂಗೆ ಮೂಲ ಅಜ್ಞಾನವನ್ನು ಇಟ್ಟುಕೊಂಡು ಬರೀ ಕಾರ್ಯ ದುಃಖದ ನಿವೃತ್ತಿಗೇ ಮೋಕ್ಷ ಅಂತ ನಾವು ಕರೆದದ್ದಾದ್ರೆ ಮತ್ತೆ ಅದು ದುಃಖ ಮತ್ತೆ ಪ್ರಾರಂಭ ಆಗ್ತದೆ. ಮತ್ತೆ ಸಂಸಾರದೊಳಗೆ ನಾವು ದುಃಖಿ ಆಗಬೇಕಾಗ್ತದೆ, ಮತ್ತೆ ಹುಟ್ಟಬೇಕಾಗ್ತದೆ. ಅದಕ್ಕೆ ಇಲ್ಲಿ ಮೂಲ ಕಾರಣವಾಗಿರ್ತಕ್ಕಂಥ ಅಜ್ಞಾನದ ನಿವೃತ್ತಿಯನ್ನು ಇವರು ಹೇಳಲಿಲ್ಲ. ಅದಕ್ಕೆ ಇದು ಕೂಡ ನಿಜವಾದ ಮೋಕ್ಷ ಅನ್ನುವಂಥದ್ದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಾಂಖ್ಯರ ಮತದಲ್ಲಿ ದೋಷವನ್ನು ಹೇಳಿದರು. ಇನ್ನು ಪತಂಜಲಿಕಾರ ಏನು ಹೇಳ್ತಾರೆ ಅಂತಂದರೆ, ಪರಮಾತ್ಮನಲ್ಲಿ ತನ್ನ ಚಿತ್ತವೃತ್ತಿ ಎನ್ನುವಂಥದ್ದನ್ನು ಲಯ ಮಾಡೋದಕ್ಕನ ಮೋಕ್ಷ ಅಂತ ಹೇಳಿದರು. ಯಾಕಂದ್ರೆ ಅವ್ರ ಮತದೊಳಗೆ ಯಾವ ಅಷ್ಟಾಂಗ ಯೋಗವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಸಮಾಧಿ ಅಂಥೇಳಿ ಈ ಅಷ್ಟಾಂಗ ಯೋಗಗಳ ಮೂಲಕವಾಗಿ ನಮ್ಮ ಚಿತ್ತ ಅಂದರೆ ನಮ್ಮ ಮನಸ್ಸನ್ನುವಂಥದ್ದನ್ನು ಪರಮಾತ್ಮನಲ್ಲಿ ಲಯ ಮಾಡುವಂಥದ್ದೇನಾದ ಇದನ್ನು ಮೋಕ್ಷ ಅಂಥೇಳಿ ಕರ್ಕೊಂಡು ಬರ್ತಾ ಇದ್ದಾರೆ. ಇದೂ ಕೂಡ ನಿಜವಾದ ಮೋಕ್ಷ ಅಂತ ನಾವು ವಿಚಾರ ಮಾಡಿದರೆ ಇದು ನಿಜವಾದ ಮೋಕ್ಷ ಅಲ್ಲ ಅಂತ ಹೇಳಿದರು. ಯಾಕಂದರೆ ನಮ್ಮ ಚಿತ್ತವೃತ್ತಿಗಳನ್ನು ಲಯ ಮಾಡಿದ ಮಾತ್ರಕ್ಕೆ ಇದು ಯಥಾರ್ಥವಾಗಿರ್ತಕ್ಕಂಥ ಮೋಕ್ಷ ಅಂತ ಹೇಳಿಸಿಕೊಳ್ಳೋದಿಲ್ಲ.
ಈ ಜೀವ ಪರಮಾತ್ಮರ ಭೇದ ಭಾವನೆ ಅನ್ನುವಂಥದ್ದು ಇಲ್ಲಿ ನಿವೃತ್ತಿಯಾಗಿ ಹೋಗ್ತದೇನೋ ಅಂತಂದ್ರೆ ಹೋಗಂಗಿಲ್ಲ. ವಾಸನೆಗಳು ನಮ್ಮ ಮನಸ್ಸಿನಲ್ಲಿ ಹಂಗೆ ಉಳ್ಕೊಂಡಿರ್ತಾವೆ. ವಾಸನೆಗಳು ನಷ್ಟ ಆಗಬೇಕು ಅಂತಂದರೆ ಇಲ್ಲಿ ಜೀವ ಪರಮಾತ್ಮರ ಏಕತ್ವ ಜ್ಞಾನ ಅನ್ನುವಂಥದ್ದು ನಮಗಾಗಬೇಕು. ಜೀವ ಪರಮಾತ್ಮರ ಏಕತ್ವ ಜ್ಞಾನ ಮಾಡಿಕೊಂಡಾಗ ಮಾತ್ರ ವಾಸನೆಗಳು ನಷ್ಟ ಆಗ್ತಾ ಇದ್ದಾವೆ. ನಮಗೆ ಭೇದ ಜ್ಞಾನ ಅನ್ನುವಂಥದ್ದು ಹೋಗಿ ನಾವು ಅಭೇದರಾಗ್ತೀವಿ, ಪರಮಾತ್ಮನೊಳಗೆ ನಾವು ಒಂದಾಗ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಅಭೇದ ಭಾವನೆ ಅನ್ನುವಂಥದ್ದು ನಮಗೆ ಉಂಟಾಗಬೇಕು. ಸಮಾಧಿಯಿಂದ ನಾವು ಮತ್ತೆ ಉತ್ಥಾನಾವಸ್ಥೆ ಬಂದ ಕೂಡಲೇ ಪುನಃ ನಮಗೇನಾಗ್ತದೆ, ಈ ಜಗತ್ತಿನ ಸತ್ಯತ್ವದ ವಿಚಾರ ಅನ್ನುವಂಥದ್ದು ನಮ್ಮ ಬುದ್ಧಿಯೊಳಗೆ ಬರ್ತಾ ಇದೆ. ಆದ್ದರಿಂದ ಇದಾದರೂ ಕೂಡ ಯೋಗ್ಯವಾಗಿರತಕ್ಕಂಥ ಮೋಕ್ಷ ಅನ್ನುವಂಥದ್ದು ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಇನ್ನೂ ಶೈವ ಸಿದ್ಧಾಂತದೊಳಗೆ ಅವರು ಕೂಡ ಮೋಕ್ಷದ ವಿಚಾರವನ್ನು ಯಾವ ರೀತಿ ಹೇಳ್ತಾರೆ ಅಂತಂದರೆ, ಶಿವನಂತೆ ಶಿವನ ಒಂದು ಸಮಾನ ಆಗುವಂಥದ್ದೇನಾದ ಅಲ್ಲಿ ಶಿವ ಹೇಗಿದ್ದಾನೋ ಅವನಂತೆಯೇ ಇವನು ಶಿವನ ಸ್ವರೂಪವಾಗುವಂಥದ್ದು ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಇದೂ ಕೂಡ ಯಥಾರ್ಥವಾಗಿರತಕ್ಕಂಥ ಮೋಕ್ಷ ಅನ್ನುವಂಥದ್ದು ಆಗುವಂಥದ್ದಲ್ಲ. ಯಾಕೆಂದರೆ ನಾವು ಶಿವನ ಸ್ವರೂಪರೇ ನಾವು ಆದಾಗ ಮಾತ್ರ ನಿಜವಾದ ಮುಕ್ತಿ ಅನ್ನುವಂಥದ್ದಾಗ್ತದೆ. ಇವನು ಶಿವನ ಸ್ವರೂಪ ಶಿವನಂತೆ ಅದಾನ ಅಂದರೆ ಶಿವ ಆಗಿಲ್ಲ, ಇವನು ಶಿವನಂತೆ ಶಿವನ ಸ್ವರೂಪ ಆಗ್ಯಾನ ಹೊರತು ಅಂದರೆ ಅಲ್ಲಿ ಭೇದ ಅನ್ನುವಂಥದ್ದು. ಅದು ಶಿವ ಬೇರೆ, ಇಲ್ಲಿ ಜೀವ ಬೇರೆ, ಅಂದರೆ ಇಲ್ಲಿಯೂ ಕೂಡ ದ್ವೈತ ಅನ್ನುವಂಥದ್ದೇ ಇದೆ. ಆದ್ದರಿಂದ ಇದು ಕೂಡ ನಿಜವಾದ ಮೋಕ್ಷ ಅನ್ನುವಂಥದ್ದು ಅಂತ ಹೇಳಕ್ಕೆ ಬರ್ತದೇನೋ ಅಂತಂದರೆ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಇವನು ಶಿವನ ಸಮಾನ ಆಗ್ಯಾನೆ ಹೊರತು ಇವನು ತಾನು ಶಿವನಾಗಲಿಲ್ಲ. ಇಲ್ಲಿ ಸಜಾತಿಯ ಭೇದ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ. ಆದ್ದರಿಂದ ಇದು ಕೂಡ ನಿಜವಾದ ಮೋಕ್ಷ ಅನ್ನುವಂಥದ್ದಲ್ಲ. ಹಾಗಾಗಿ ನಿಜವಾದ ಮೋಕ್ಷ ಯಾವುದು, ಗತಿ ಯಾವುದೇನೆ? ನಿಜವಾದ ಮೋಕ್ಷ, ಸತ್ಯವಾಗಿರತಕ್ಕಂಥ ಮೋಕ್ಷ ಅನ್ನುವಂಥದ್ದು ಯಾವುದು? ಯಾವುದರಿಂದ ಜೀವನಿಗೆ ಸುಖ, ನಿತ್ಯ ನಿರತಿಶಯವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ಪ್ರಾಪ್ತಿ ಆಗ್ತದೆ ಅಂತ ನಾವು ಪ್ರಶ್ನೆಯನ್ನು ಮಾಡಿದರೆ ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ, ಶಂಭುಲಿಂಗವಾಗಿರುವುದು. ಅಂದರೆ ಆ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣವಾಗಿರತಕ್ಕಂಥ ಯಾವ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದಲ್ಲ, ಆ ಪರಬ್ರಹ್ಮ ಸ್ವರೂಪವೇ ತಾನಾಗುವಂಥದ್ದು. ಇಲ್ಲಿ ಜೀವ ಮತ್ತು ಈಶ್ವರ ಇವರಲ್ಲಿ ಒಂದು ಉಪಾಧಿಗಳ ಮೂಲಕವಾಗಿ ಭೇದ ಅನ್ನುವಂಥದ್ದು ನಮಗೆ ತೋರ್ಯದ. ಜೀವನಿಗೆ ಅವಿದ್ಯಾ ಉಪಾಧಿ ಅನ್ನುವಂಥದ್ದದ, ಶಿವನಿಗೆ ಮಾಯಾ ಉಪಾಧಿ ಅನ್ನುವಂಥದ್ದದ. ಮಾಯಾ ಮೂಲಕವಾಗಿ ಶಿವನಲ್ಲಿ ಸರ್ವಜ್ಞತ್ವಾದಿಗಳು ತೋರ್ತಾ ಇದ್ದಾವೆ. ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಪರೋಕ್ಷತ್ವ, ಸರ್ವನಿಯಾಮಕತ್ವ ಇತ್ಯಾದಿಗಳು ಅವನಲ್ಲಿ ಬಂದಾವೆ. ಈ ಅವಿದ್ಯಾ ಮೂಲಕವಾಗಿ ಜೀವನೊಳಗೆ ಕಿಂಚಿಜ್ಞತ್ವ ಮತ್ತು ಅಲ್ಪಶಕ್ತಿತ್ವ, ಅಪರೋಕ್ಷತ್ವ ಇತ್ಯಾದಿ ಧರ್ಮಗಳು ಇವನಲ್ಲಿ ತೋರ್ತಾ ಇದಾವೆ. ಈಗ ಹೆಂಗೆ ಒಂದು ಮಠದಲ್ಲಿರ್ತಕ್ಕಂಥ ಆಕಾಶಕ್ಕೆ ಮಠಾಕಾಶ ಅಂತ ಕರೀತಾರೆ. ಒಂದು ಮಹಾಬೈಲಿತ್ತು, ಆ ಬೈಲೊಳಗೆ ಒಂದು ಮಠ ಕಟ್ಟಿದರು. ಆ ಮಠದಲ್ಲಿ ತೋರುವಂಥ ಆಕಾಶಕ್ಕೆ ಮಠಾಕಾಶ ಅಂತ ಕರೆದರು. ಅಲ್ಲೇ ಒಂದು ಮನೆ ಕಟ್ಟಿದರು, ಆ ಮನೆಯೊಳಗಿರ್ತಕ್ಕಂಥ ಆಕಾಶಕ್ಕೆ ಗೃಹಾಕಾಶ ಅಂತ ಕರೆದರು. ಆಕಾಶ ಒಂದೇ ಅದ. ಮಠ ಮತ್ತು ಗೃಹ, ಮನೆ ಮತ್ತು ಮಠ ಅವೆರಡು ಉಪಾಧಿಗಳಿಂದ ಮನೆಯಲ್ಲಿರ್ತಕ್ಕಂಥ ಆಕಾಶ ಚಿಕ್ಕದು, ಮಠದಲ್ಲಿರ್ತಕ್ಕಂಥ ಆಕಾಶ ದೊಡ್ಡದು. ಈ ಆಕಾಶದಲ್ಲಿ ಭೇದ ಅನ್ನುವಂಥದ್ದು ಮಠ ಮತ್ತು ಮನೆ ಈ ಉಪಾಧಿಯಿಂದ ಅದು ಬೇರೆಯಾಗಿ ಕಂಡದ ಹೊರತು ಆ ಮನೆ ಮಠ ಎರಡೂ ತೆಗೆದುಬಿಟ್ರೆ ಒಂದು ಮಹಾಕಾಶವೇ ಹೇಗಿದೆಯೋ ಹಾಗೆ ಇಲ್ಲಿಯೂ ಕೂಡ ಈ ಅಜ್ಞಾನ ಮತ್ತು ಯಾವ ಮಾಯಾ, ಅವಿದ್ಯೆ ಮತ್ತು ಮಾಯಾ ಈ ಉಪಾಧಿ ಮೂಲಕವಾಗಿ ಭೇದ ಅನ್ನುವಂಥದ್ದು ತೋರ್ಯದು. ನಾವು ಭಾಗತ್ಯಾಗ ಲಕ್ಷಣ ಮೂಲಕವಾಗಿ ಇಲ್ಲಿ ವಿರೋಧಾಂಶವನ್ನು ತೆಗೆದು ಹಾಕಬೇಕು. ಮಾಯಾ ಮತ್ತು ಅವಿದ್ಯೆ ಎನ್ನುವಂಥದ್ದನ್ನು ನೇತಿಗಳದಾಗ
ಜೀವನೂ ಕೂಡ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣದಾನ, ಪರಮಾತ್ಮನೂ ಕೂಡ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣದಾನ. ಆ ಸಚ್ಚಿದಾನಂದಗಳು ಜೀವನಲ್ಲಿನೂ ಅದಾವ. ಆದ್ದರಿಂದ ಇಲ್ಲಿ ಜೀವನಾಗಿರ್ತಕ್ಕಂಥವನು ನಾನು ಚೇತನವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪನೇ ಇದ್ದೀನಿ ಎನ್ನುವಂಥ ಜ್ಞಾನವನ್ನು ಗುರುಗಳಿಂದ ಶ್ರವಣ ಮಾಡಿ ತಿಳ್ಕೊಂಡ ಅಂತಂದ್ರೆ, ಶಾಸ್ತ್ರಚಿಂತನವನ್ನು ಮಾಡಿ ಅದನ್ನು ನಿಶ್ಚಯ ಮಾಡಿಕೊಂಡ ಅಂತಂದ್ರೆ ಇವನು ಶಿವನ ಸ್ವರೂಪವೇ ಆಗಿಬಿಡ್ತಾನ ಅಂತ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಬ್ರಹ್ಮವನ್ನು ಅರಿತವನು ಬ್ರಹ್ಮವೇ ಆಗ್ತಾ ಇದ್ದಾನೆ. ಅದಕ್ಕೆ ಆತ್ಮವಿತ್ ಶೋಕಂ ತರತಿ ಅಂತ ಶ್ರುತಿಯೂ ಕೂಡ ಹೇಳ್ತದೆ. ತನ್ನ ಆತ್ಮಸ್ವರೂಪದ ಜ್ಞಾನ ಆಯಿತು ಅಂತಂದರೆ, ಆತ್ಮವನ್ನು ಯಥಾರ್ಥವಾಗಿ ತಿಳ್ಕೊಂಡ ಅಂತಂದರೆ ಇವನು ಶೋಕಸಾಗರವನ್ನು ದಾಟ್ತಾ ಇದ್ದಾನೆ. ಇವನಿಗೆ ನಿಜವಾದ ಕೈವಲ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಅದಕ್ಕೆ ನಿಜವಾದ ಮೋಕ್ಷ ಯಾವುದು ಅಂತಂದರೆ ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂಥದ್ದು. ತನ್ನನ್ನು ತಾನು ಯಥಾರ್ಥವಾಗಿ ತಿಳ್ಕೊಂಡ ಅಂತಂದರೆ, ಅಂದರೆ ಜೀವ ಪರಮಾತ್ಮರಲ್ಲಿ ಅಭೇದ ದರ್ಶನ ಅನ್ನುವಂಥದ್ದೇನದ ಇದೂ ನಿಜವಾದ ಮೋಕ್ಷ ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ಇಲ್ಲಿ ನಿಜಗುಣ ಶ್ರೀಗಳವರು ಕೂಡ ನಾವು ಇಂಥ ಒಂದು ನಿಜವಾಗಿರ್ತಕ್ಕಂಥ ಮುಕ್ತಿಯನ್ನು ನಾವು ಹೊಂದಬೇಕಾಗಿತ್ತು ಅಂತಂದರೆ ನಾವು ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಬೇಕು ಅಂತ ಹೇಳಿದರು. ತೋರದಯ್ಯ ಸುಖ ತೋರದಯ್ಯ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವಗೆ ಅಂತ ಹೇಳ್ತಾರೆ. ನಾವು ಬ್ರಹ್ಮಜ್ಞಾನವನ್ನು ನಾವು ಮಾಡಿಕೊಳ್ಳಿಲ್ಲ ಅಂತಂದರೆ ನಮಗೆ ಯಥಾರ್ಥವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ನಮಗೆ ಪ್ರಾಪ್ತವಾಗ್ತದೇನೋ ಅಂತ ವಿಚಾರ ಮಾಡಿದರೆ ಆಗುವುದಿಲ್ಲ. ಯಾಕೆ ದ್ವಿತೀಯಾದ್ವೈ ಭಯಂ ಭವತಿ. ಎಲ್ಲಿ ದ್ವೈತ ಭಾವನೆ ಅನ್ನುವಂಥದ್ದು ಅಂದರೆ ಜೀವ ಈಶ್ವರ ಜಗತ್ತು ಇವು ಎಲ್ಲ ಬೇರೆ ಬೇರೆ ಅನ್ನುವಂಥ ದ್ವೈತ ಜ್ಞಾನ ಇದ್ದಲ್ಲಿ ನಮಗೆ ದುಃಖ ಅನ್ನುವಂಥದ್ದು ತೋರ್ತದೆ. ಯಾವಾಗ ಅಭೇದ ದರ್ಶನ ಅನ್ನುವಂಥದ್ದಾಯಿತು ಅಂತಂದರೆ ಅದಕ್ಕೆ ಆತ್ಮೈಕ ಬೋಧೇನ ವಿನಾಪಿ ಮುಕ್ತಿರ್ನ ಸಿದ್ಧತಿ ಜನ್ಮ ಶತಾಂತರೇಪಿ ಅಂತ ವಿವೇಕ ಚೂಡಾಮಣಿಯಲ್ಲಿ ಆಚಾರ್ಯರು ಕೂಡ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಅಂದರೆ ಜೀವನಿಗೂ ಪರಮಾತ್ಮನಿಗೂ ಒಂದು ಅಭೇದ ಅನ್ನುವಂಥದ್ದದ. ಅಂಥ ಅಭೇದ ದರ್ಶನದಿಂದಲೇ ನಮಗೆ ಮುಕ್ತಿ ಅನ್ನುವಂಥದ್ದಾಗ್ತದೆ ಹೊರತು ಅದನ್ನು ಬಿಟ್ಟು ನಾವು ಏನು ಬೇರೆ ಸಾಧನ ಮಾಡಿದರೆ ನಮಗೆ ಮುಕ್ತಿ ಅನ್ನುವಂಥದ್ದು ದೊರಕಲಾರದು ಅಂತ ಹೇಳ್ತಾರೆ. ವದಂತು ಶಾಸ್ತ್ರಾಣಿ ಯಜಂತು ದೇವತಾನ್ ಕುರ್ವಂತು ಕರ್ಮಾಣಿ ಭಜಂತು ದೇವತಾ ಆತ್ಮೈಕ ಬೋಧೇನ ವಿನಾಪಿ ಮುಕ್ತಿರ್ನ ಸಿದ್ಧತಿ ಜನ್ಮ ಶತಾಂತರೇಪಿ ಅಂತ ವಿವೇಕ ಚೂಡಾಮಣಿಯಲ್ಲಿ ಆಚಾರ್ಯರು ಬಹು ಸುಂದರವಾಗಿ ನಮಗೆ ಬೋಧ ಮಾಡಿದ್ದಾರೆ. ನಾವು ಎಷ್ಟೇ ಶಾಸ್ತ್ರಗಳನ್ನು ಪ್ರತಿಪಾದನೆ ಮಾಡಲಿ, ದೇವತೆಗಳನ್ನು ಕುರಿತು ಉಪಾಸನೆಯನ್ನು ಮಾಡಲಿ, ವೇದಗಳಲ್ಲಿ ಹೇಳಿರ್ತಕ್ಕಂಥ ಕರ್ಮಗಳನ್ನು ನಾವು ಆಚರಣೆ ಮಾಡಲಿ, ನಾವು ದೇವತೆಗಳನ್ನು ಎಷ್ಟೇ ಭಜಿಸಿದ್ರೂ ಕೂಡ ಜೀವ ಪರಮಾತ್ಮರ ಏಕತ್ವ ಜ್ಞಾನವನ್ನು ನಾವು ಮಾಡಿಕೊಂಡಿಲ್ಲ ಅಂತಂದ್ರೆ ನೀನು 100 ಜನ್ಮವನ್ನು ಎತ್ತಿ ಬಂದ್ರೂ ಕೂಡ ಕಲ್ಪ ಶತಾಂತರೇಪಿ ಅಂದರೆ 100 ಕಲ್ಪಗಳು ಗತಿಸಿ ಹೋದ್ರೂ ಕೂಡ ನಿನಗೆ ನಿಜವಾದ ಮುಕ್ತಿ ಆಗ್ತದೇನೋ ಅಂತಂದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ನಾವು ಅಪರೋಕ್ಷ ಜ್ಞಾನವನ್ನು ಮಾಡಿಕೊಳ್ಬೇಕು. ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೀನಿ ಎನ್ನುವಂಥ ನಿಶ್ಚಯ ಜ್ಞಾನ ಮಾಡಿಕೊಂಡಾಗ ಮಾತ್ರ ನಮಗೆ ಪರಮ ಸುಖದ ಪ್ರಾಪ್ತಿ ಎನ್ನುವಂಥದ್ದಾಗ್ತದೆ. ಈಗ ಒಬ್ಬ ವರ್ತಕ ಏನು ಮಾಡಿದ ಅಂತಂದರೆ ತನ್ನ ಆಳನ್ನು ಕರೆದು ಹೇಳ್ತಾ ಇದ್ದಾನೆ, ನೋಡಪ್ಪ ಇಂಥ ಒಂದು ಊರೊಳಗೆ ನಾವು ಸಾಲ ಕೊಟ್ಟೇವಿ, ಆ ಬಾಕಿ ವಸೂಲು ಮಾಡ್ಕೊಂಡು ಬಾ ಅಂಥೇಳಿ ಅವನನ್ನು ವಸೂಲು ಮಾಡಲಿಕ್ಕೆ ಕಳಿಸಿಕೊಡ್ತಾ ಇದ್ದಾನೆ. ಆ ಊರು ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ದೂರಿತ್ತು. ನಡ್ಕೊಂಡು ಹೋಗಬೇಕಾಗಿತ್ತು, ಕಾಲ್ನಡಿಗಳೊಳಗೆ ಹೋಗಬೇಕು. ಆವಾಗ ಅವನು ಏನು ಮಾಡಿದ, ಬುತ್ತಿಯನ್ನು ಕಟ್ಟಿಕೊಂಡು ಹೋದ. ನಿನಗೆಲ್ಲಿ ಹಸಿವಾಗ್ತದೆ ಮಧ್ಯಾಹ್ನ ಊಟ ಮಾಡು ಅಂತ ಬುತ್ತಿ ಕಟ್ಟಿಕೊಟ್ಟಿದ್ದರು. ಆವಾಗ ಅವನು ಪ್ರಯಾಣ ಬೆಳೆಸಿದ. ಸುಮಾರು ಒಂದು 15 ಕಿಲೋಮೀಟರ್ ನಡೆದ. ಭಾಳ ಆಯಾಸಾಗಿತ್ತು, ಭಾಳ ಸುಸ್ತಾಗಿತ್ತು. ಅವನಿಗೆ 4 ರೀತಿಯಾಗಿರ್ತಕ್ಕಂಥ ದುಃಖಗಳು ಅನ್ನಿಸ್ತಾ ಇದ್ದಾವೆ. ಯಾಕಂದ್ರೆ ನಡೆದು ಭಾಳ ಸುಸ್ತಾಗಿದ್ದು ಒಂದನೇದ್ದು, ಭಾಳ ಹಸಿವೆ ಅನ್ನುವಂಥದ್ದಾಗಿತ್ತು, ಮತ್ತು ತಲೆ ಮೇಲೆ ಬುತ್ತಿನ ಗಂಟಿನ ಒಂದು ಭಾರ ಅನ್ನುವಂಥದ್ದಿತ್ತು.
ಆ ತಲೆ ಮೇಲೆ ಬುತ್ತಿ ಕಟ್ಟಿದ್ನಲ್ಲ, ಅದರ ವಾಸನೆಗೆ ಅನೇಕ ಪಕ್ಷಿಗಳು ಅದನ್ನು ತಿನ್ನಲಿಕ್ಕೆ ಹಾರಾಡ್ತಾ ಇದ್ದು, ತಲೆ ಮೇಲೆ ಹಾರಾಡ್ತಾ ಇದ್ದು. ಆವಾಗ ಅವನು ಯೋಚಿಸಿದ, ಎಲ್ಲರ ಕುಳಿತು ನಾನು ಊಟ ಮಾಡಬೇಕು ಅಂತ ನೋಡಿದ. ಪಕ್ಕದಲ್ಲಿ ಒಂದು ತೋಟ ಕಾಣಿಸ್ತು. ಅಲ್ಲಿ ಒಂದು ಬಾವಿ ಅನ್ನುವಂಥದ್ದಿತ್ತು, ತಿಳಿಯಾದ ನೀರಿತ್ತು. ಆವಾಗ ಇಳಿದು ಕೈ ಕಾಲು ತೊಳ್ಕೊಂಡು ಮ್ಯಾಲೆ ಬಂದು ಆ ಬುತ್ತಿ ಅಂತಂದಿದ್ನಲ್ಲ ಅದನ್ನು ಬಿಚ್ಚಿ ಊಟ ಮಾಡಿದ. ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಲಿಕ್ಕೆ ವಿಚಾರ ಮಾಡಿದ. ಈಗ ನೋಡಿರಿ, ಅವನಿಗೆ 4 ರೀತಿಯಾಗಿರ್ತಕ್ಕಂಥ ದುಃಖಗಳು ಹೋಗಿಬಿಟ್ಟು. ಆ ಊಟ ಮಾಡೋದ್ರಿಂದ ಅವನ ಹಸಿವು ಹೋಯಿತು, ಶರೀರದೊಳಗೆ ಒಂಥರ ಶಕ್ತಿ ಬಂದಂಗಾಯಿತು. ಈಗ ಹಸಿವಿನ ಬಾಧೆ ಅನ್ನುವಂಥದ್ದಿಲ್ಲ. ಇನ್ನು ತಲೆ ಮೇಲೆ ಬುತ್ತಿನ ಗಂಟಿನ ಭಾರ ಇತ್ತಲ್ಲ, ಅದು ಕೂಡ ಹೋಗಿಬಿಡ್ತು. ಎಲ್ಲ ಊಟ ಮಾಡಿಬಿಟ್ಟ, ಅದರ ಭಾರನೂ ಹೋಗಿಬಿಡ್ತು. ಈಗ ಬುತ್ತಿ ವಾಸನ ಇಲ್ಲದ್ರಿಂದ ಅಲ್ಲಿ ಯಾವ ಪಕ್ಷಿಗಳ ಕಾಟ ಅನ್ನುವಂಥದ್ದು ಇಲ್ಲದಂಗಾಯಿತು. ಅಂದರೆ ಬುತ್ತಿ ಎನ್ನುವಂಥದ್ದು ಹೊರಗಿರೋ ತನಕ ಅವನಿಗೆ ದುಃಖ ತಪ್ಪಿದ್ದಲ್ಲ. ಯಾವಾಗ ತನ್ನೊಳಗೆ ಒಂದಾಗಿಬಿಡ್ತೋ ಆವಾಗ ಅಲ್ಲಿ ದುಃಖದ ಹೆಸರನೇ ಇಲ್ಲ ಅಂತ. ಹಂಗೆ ಎಲ್ಲಿವರೆಗೆ ನಮಗೆ ಆತ್ಮಸ್ವರೂಪದ ಒಂದು ಸಾಕ್ಷಾತ್ಕಾರ ಮಾಡಿಕೊಳ್ಳಲಾರದೆ ನಾವು ಹೊರಗೆ ಸುಖ ಹುಡುಕ್ಲಿಕ್ಕೆ ಹೋದ್ರೆ ನಮಗೆ ದುಃಖ ಅನ್ನುವಂಥದ್ದು ತಪ್ಪಿದ್ದಲ್ಲ. ಅದಕ್ಕೆ ನಾವು ಅಪರೋಕ್ಷವಾಗಿರತಕ್ಕಂಥ ಸ್ವರೂಪದ ಜ್ಞಾನ ಮಾಡಿಕೊಂಡಾಗ ಮಾತ್ರ ನಮಗೆ ನಿಜವಾದ ಆನಂದ ಅನ್ನುವಂಥದ್ದು ತೋರ್ತದೆ. ಅದಕ್ಕೆ ದ್ವೈತತೋ ದುಃಖಂ ಅದ್ವೈತತೋ ತತ್ ಸೌಖ್ಯಂ ಅಂಥೇಳಿ ಜ್ಞಾನಶತಕದೊಳಗೆ ಸರ್ಪಭೂಷಣ ಶಿಗಳವರು ಹೇಳ್ತಾ ಇದ್ದಾರೆ. ದ್ವೈತದೊಳಗೆ ದುಃಖದ ಹೊರತು ಅದ್ವೈತದೊಳಗೆ ಸದಾ ಸುಖವೇ ಇದೆ ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ನಮಗೆ ಉಪದೇಶವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ದುಃಖವನ್ನು ಕಳ್ಕೊಂಡು ಪರಮ ಸುಖ, ಪರಮಶಾಂತಿ, ಶ್ರೇಷ್ಠವಾಗಿರ್ತಕ್ಕಂಥ ಮುಕ್ತಿ ಸುಖವನ್ನು ನಾವು ಅನುಭೋಗ ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ಇಲ್ಲಿ ತನ್ನ ಸ್ವರೂಪದ ಯಥಾರ್ಥ ಜ್ಞಾನವನ್ನು ಮಾಡಿಕೊಳ್ಬೇಕು. ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಎನ್ನುವಂಥ ಯಥಾರ್ಥ ಜ್ಞಾನ ಆಯಿತು ಅಂದರೆ ಇವನು ಮುಕ್ತನಾಗ್ತಾನೆ. ಭವಮಾಲೆಗೊಳಗಾದೆ ನೆಂಬುದೇ ಪುಷಿ ನಿನ್ನ ವಿವರಿಸಿ ನೋಡು ನೋಡಿಲೆ ಜೀವನೇ ಅಂತ ಹೇಳ್ತಾರೆ. ನಮಗೆ ಇಲ್ಲಿ ಜನ್ಮ ಮರಣ ರೂಪವಾಗಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳಲ್ಲಿ ನಾವೇನು ಹುಡ್ತೇವಲ್ಲ, ಇದು ನಿಜವಾಗಿ ನಮಗೆ ಈ ಹುಟ್ಟು ಸಾವುಗಳು ಅದಾವೇನು ಅಂತಂದರೆ ಇಲ್ಲವೇ ಇಲ್ಲ. ಅದಕ್ಕೆ ನಿನ್ನ ವಿವರಿಸಿ ನೋಡು ನೋಡಲೇ ಜೀವನೇ, ನಿನ್ನನ್ನು ನೀನು ಯಥಾರ್ಥವಾಗಿ ತಿಳ್ಕೊಂಡು ನೋಡು, ನಿನಗೆ ಈ ಸಂಸಾರ ದುಃಖವೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀ ಸುಮ್ಮನೆ ಭ್ರಾಂತಿಯಿಂದ ಅಧ್ಯಾಸ ಮೂಲಕವಾಗಿ ನಿನಗೆ ಸಂಸಾರ ದುಃಖ ಅನ್ನುವಂಥದ್ದು ಬಂದಂಗಾಗ್ಯದ. ಅದಕ್ಕೆ ನಿನಗೆ ಸ್ವರೂಪದ ಸಾಕ್ಷಾತ್ಕಾರ ಆಯಿತು ಅಂತಂದರೆ ನೀನು ಮುಕ್ತನೇ ಆಗ್ತಾ ಇದ್ದಿ ಎನ್ನುವಂಥ ಮಾತನ್ನು ಬಹು ಸುಂದರವಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಏನು ಮಾಡಿದ ಅಂತಂದರೆ ಗಣಪತಿಯನ್ನು ಉಪಾಸನ ಮಾಡ್ತಾ ಇದ್ದ. ಗಣಪತಿಗೆ ಪೂಜಾ ಮಾಡಿ ನೈವೇದ್ಯವನ್ನು ಇಡ್ತಾ ಇದ್ದ. ಗಣಪತಿನ ಶ್ರೇಷ್ಠ, ಯಾಕಂದರೆ ವಿಘ್ನಗಳನ್ನು ನಿವಾರಣೆ ಮಾಡ್ತಾನೆ. ಅವನ ಕೃಪಾ ಆಯಿತು ಅಂತಂದರೆ ನಾನು ಸಂಸಾರದಲ್ಲಿರ್ತಕ್ಕಂಥ ಎಲ್ಲ ದುಃಖವನ್ನು ಕಳ್ಕೊಂಡು ನಾನು ಶ್ರೇಷ್ಠವಾಗಿರ್ತಕ್ಕಂಥ ಸುಖ ಪಡಿತೀನಿ ಅಂತ ತಿಳ್ಕೊಂಡು ಅವನು ಅನೇಕ ವಿಧವಾಗಿರ್ತಕ್ಕಂಥ ಉಪಾಸನೆಯಲ್ಲಿ ತೊಡಗಿದ್ದ. ಗಣಪತಿಯನ್ನೇ ಉಪಾಸನೆ ಮಾಡ್ತಿದ್ದ. ಒಂದು ದಿವಸ ಇಲಿ ಎನ್ನುವಂಥದ್ದು ಏನು ಮಾಡ್ತು ಅಂತಂದರೆ ಅಲ್ಲಿರ್ತಕ್ಕಂಥ ಯಾವ ಅಕ್ಕಿ ಕಾಳು ಅಲ್ಲಿ ನೈವೇದ್ಯ ಇಟ್ಟಿದ್ನಲ್ಲ ಅದನ್ನು ತಿನ್ನಕ್ಕೆ ಹೋಯ್ತು. ಗಣಪತಿ ತಲೆ ಮೇಲೆ ಇರ್ತದೆ. ಇದನ್ನು ನೀವು ನೋಡಿದ. ಈ ಇಲಿ ಅನ್ನುವಂಥದ್ದು ಗಣಪತಿ ತಲೆ ಮೇಲೆ ಏರ್ಯದ ಅಂತಂದ್ರೆ ಗಣಪತಿಗಿಂತಲೂ ಇಲಿನೇ ಶ್ರೇಷ್ಠ ಅಂಥೇಳಿ ಅದನ್ನು ಪ್ರಯತ್ನಪಟ್ಟು ಆ ಇಲಿಯನ್ನು ಹಿಡಿದು ಕಟ್ಟಿ ಹಾಕಿದ. ಅದಕ್ಕನ ಪೂಜಾ ಪ್ರಾರಂಭ ಮಾಡಿದವ. ಆ ಇಲಿಗೆ ಅದಕ್ಕೆ ಆಹಾರ ಹಾಕೋದು, ಅದಕ್ಕೆ ಪೂಜೆ ಮಾಡೋದು ಏನೆಲ್ಲ ಮಾಡಲಿಕ್ಕತ್ತಿದ. ಒಂದು ದಿವಸ ಏನಾಯಿತು ಅಂತಂದರೆ ಒಂದು ಬೆಕ್ಕನ್ನುವಂಥದ್ದು ಬಂತು. ಆ ಇಲಿ ಬೆಕ್ಕಿನ ನೋಡಿದ ಕೂಡಲೇ ಅದು ಓಡಿ ಹೋಗಿ ತನ್ನ ಬಿಲವನ್ನು ಸೇರ್ಕೊಂಡ್ಬಿಡ್ತು. ಅವಾಗ ವಿಚಾರ ಮಾಡಿದ, ಓಹೋ, ಈ ಬೆಕ್ಕಿಗೆ ಇಲಿ ಹೆದರ್ತದ ಅಂತಂದ ಮೇಲೆ ಬೆಕ್ಕನ ಶ್ರೇಷ್ಠ ಅಂಥೇಳಿ ಬೆಕ್ಕನ್ನು ಹಿಡ್ಕೊಂಬಂದು ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ. ಅದಕ್ಕೆ ದಿವಸ ಹಾಲು ಹಾಕೋದು, ಅದಕ್ಕೆ ಆಹಾರ ಉಣಿಸೋದು ಎಲ್ಲ ನಿತ್ಯ ಅದನ್ನು ಪೂಜೆ ಮಾಡೋಕ್ಕೆ ಪ್ರಾರಂಭ ಮಾಡಿದ. ಆವಾಗ ಒಂದು ದಿವಸ ಏನಾಗಿತ್ತು, ಹಿಂಗೆ ಪೂಜೆ ನಡೆದಿತ್ತು.
ಸ್ವಲ್ಪ ದಿವಸಗಳಾದ ಬಳಿಕ ಒಂದು ನಾಯಿ ಅನ್ನುವಂಥದ್ದು ಮನೆಯೊಳಗೆ ಪ್ರವೇಶ ಆಯಿತು. ಪ್ರವೇಶ ಆದ ಕೂಡಲೇ ಬೆಕ್ಕ ನಾಯಿ ನೋಡಿದ ಕೂಡಲೇ ಇದು ಓಡಾಕೆ ಹತ್ತಿಬಿಡ್ತಿದ್ದು. ಆವಾಗ ತಿಳ್ಕೊಂಡ, ಈ ನಾಯಿಗೆ ಬೆಕ್ಕ ಹೆದರ್ತದಂತಂದ ಮೇಲೆ ಬೆಕ್ಕ ದೇವರಲ್ಲ, ಈ ನಾಯಿನ ದೇವರಂತೇಳಿ ನಾಯಿಯನ್ನು ಪೂಜೆ ಮಾಡೋಕ್ಕೆ ಪ್ರಾರಂಭ ಮಾಡಿದ. ನಾಯಿಗೆ ಕದಿ ಒಳ್ಳೆ ತಾನು ಉಣ್ತಕ್ಕಂಥ ಎಲ್ಲ ಮೃಷ್ಟಾನ್ನ ಭೋಜನವನ್ನು ಹಾಕ್ತಿದ್ದ. ದಿನ ಅದಕ್ಕೆ ವಿಭೂತಿ ಗಂಗಾ ಏನೆಲ್ಲ ಹಚ್ಚಿದ ದಿನ ಪೂಜೆ ಮಾಡಲಿಕ್ಕತ್ತಿದ. ಆವಾಗ ಒಂದು ದಿವಸ ಅದಕ್ಕೆ ನಾಯಿ ಸ್ವಚ್ಛಂದ ಆಯಿತು. ಅದು ಅಡುಗೆ ಮನೆಯೊಳಗೆ ಸತ್ಯಕ್ಕೆ ಬರಾಕತ್ತಿ ಬಿಡುತ್ತೆ ನಾಯಿ. ಆವಾಗ ಹೆಂಡತಿಗೆ ಭಾಳ ಸಿಟ್ಟು ಬಂತು. ಏನಿದು ನಾಯಿಗೆ ಇಷ್ಟು ಸ್ವತಂತ್ರ ಕೊಟ್ಟು ಬಿಟ್ಟಿದ್ದಾರಲ್ಲ ಅಂಥೇಳಿ ಆ ರೊಟ್ಟಿ ತಿನ್ನಕ್ಕೆ ಬುಟ್ಟಿ ಒಳಗೆ ಬಾಯಿ ಹಾಕ್ತು. ಸಿಟ್ಲೆ ಹೆಂಡತಿ ಆ ನಾಯಿಗೆ ಬಡದು ಬಿಟ್ಲು. ಬಡ್ದಾಗ ಏನಾಯಿತು, ಆ ನಾಯಿ ಅನ್ನುವಂಥದ್ದು ಹೆದರಿ ಓಡಾಕತ್ತಿ ಬಿಡ್ತದು. ಆವಾಗ ವಿಚಾರ ಮಾಡಿದ, ಓಹೋ, ಈ ನಾಯಿಗಿಂತ ನನ್ನ ಹೆಂಡತಿನೇ ದೇವರು. ಯಾಕೆಂದ್ರೆ ನಾಯಿಯನ್ನು ಬಡದ ನಾಯಿ ಹೆದರಿ ಓಡೈತಿ ಅಂತಂದಮೇಲೆ ಇದು ಹೆಂಗೆ ದೇವ್ರು ಆಗ್ತೈತಿ? ನಾಯಿ ದೇವರಲ್ಲ, ನನ್ನ ಹೆಂಡತಿನೇ ದೇವರು ಅಂತೇಳಿ ಹೆಂಡತಿನ ಪೂಜೆ ಮಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಸ್ವಲ್ಪ ದಿವಸ ಆದ ಬಳಿಕ ಇವನಿಗೆ ಭಾಳ ಸಿಟ್ಟು ಬಂತು. ಆವಾಗ ಹೆಂಡತಿಗೆ ಯಾವುದೋ ಒಂದು ನಿಮಿತ್ತವಾಗಿ ಆಕೆಯನ್ನು ಬಡದ. ಬಹುಶಃ ನಾನು ಹೆಂಡತಿಯನ್ನು ಬಡದಾಗ ಆಕೆ ನನ್ನಿಂದ ಭಯ ಪಡ್ತಾ ಇದ್ದಾಳೆ ಅಂತಂದು ಈಕೆ ಹಂಗೆ ದೇವರು ಆಗ್ತಾಳೆ, ನಾನೇ ದೇವರು ಅಂಥೇಳಿ ತನ್ನನ್ನು ತಾನು ಪೂಜೆ ಮಾಡ್ಕೊಳಿಕ್ಕೆ ಪ್ರಾರಂಭ ಮಾಡಿದ. ಆವಾಗ ಅವನಿಗೆ ಪರಮಶಾಂತಿ ಆಯಿತು ಅಂತ. ಅಂದ್ರೇನು, ತನ್ನನ್ನು ದೇವರು ಅಂತ ತಿಳ್ಕೊಂಡಾಗ, ನಾನೇ ದೇವರು ಅನ್ನುವಂತಹ ಜ್ಞಾನೋದಯ ಅವನಿಗೆ ಆದಾಗ ಅಲ್ಲಿ ಅವನಿಗೆ ಶಾಂತಿ ಸುಖ ಅನ್ನೋದು ದೊರಕ್ತು ಅಂಥೇಳಿ ಇಲ್ಲಿ ಹೇಳ್ಕೊಂಬರ್ತಾ ಇದ್ದಾರೆ. ಅದಕ್ಕೆ ಸೋಹಂ, ಆ ಪರಮಾತ್ಮನೇ ನಾನು ಅಂತ ಪೂಜಿಸಬೇಕು. ದೇಹೋ ದೇವಾಲಯ ಪ್ರೋಕ್ತಃ ಸಜೀವ ಕೇವಲ ಶಿವ ತ್ಯಜೇದ್ ಅಜ್ಞಾನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್ ಅಂಥೇಳಿ ಒಂದು ಶ್ರುತಿ ವಾಕ್ಯ ಬರ್ತದೆ. ಈ ದೇಹವೇ ದೇವಾಲಯ, ಈ ದೇಹದಲ್ಲಿರ್ತಕ್ಕಂಥ ಜೀವನೇ ಶಿವನಾಗಿದ್ದಾನೆ ಅಂತ. ನಾವು ದೇವರನ್ನು ಹೊರಗೆ ಹುಡುಕಬೇಕಾಗಿಲ್ಲ, ದೇವರು ನಮ್ಮೊಳಗದಾನ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಉಪನಿಷತ್ತು ಹೇಳ್ತದೆ. ಒಬ್ಬನೇ ಪರಮಾತ್ಮ. ಎಲ್ಲದಾನವನು? ಸರ್ವಭೂತೇಷು ಗೂಢ, ಎಲ್ಲ ಜೀವರಾಶಿಗಳ ಅಂತರಂಗದೊಳಗದಾನ. ಒಬ್ಬನ ಅದಾನವ, ಎಲ್ಲ ದೇಹದಲ್ಲಿ ಅದಾನ, ಆದರೆ ರಹಸ್ಯವಾಗಿದ್ದಾನೆ. ಅವನು ಸರ್ವವ್ಯಾಪಿ, ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಾನಂತ. ಜಡವಾಗಿರ್ತಕ್ಕಂಥ ಚೇತನವಾಗಿರ್ತಕ್ಕಂಥ ಈ ನಾಮರೂಪ ಪ್ರಪಂಚದೊಳಗೆ ಅವನು ವ್ಯಾಪಿಸಿಕೊಂಡಿದ್ದಾನೆ. ಮತ್ತು ಅವನು ಕರ್ಮಾಧ್ಯಕ್ಷ, ಅವನ ಸನ್ನಿಧಿಯೊಳಗನ ಈ ಶಾರೀರಿಕವಾಗಿರ್ತಕ್ಕಂಥ ಎಲ್ಲ ಕ್ರಿಯೆಗಳು ಜರುಗುತ್ತಾ ಇದ್ದಾವೆ. ಸರ್ವಭೂತಾಧಿವಾಸ, ಎಲ್ಲ ಜೀವಗಳಲ್ಲಿ ಅವನು ವಾಸ ಮಾಡಿಕೊಂಡಿದ್ದಾನೆ. ಹೇಗಿದ್ದಾನೆ ಅವನು? ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ, ಅವನು ಎಲ್ಲಕ್ಕೂ ಸಾಕ್ಷಿಯಾಗಿದ್ದುಕೊಂಡು ನಿರ್ಗುಣ ಸ್ವರೂಪನಾಗಿ ಅವನು ಒಬ್ಬನೇ ಅದಾನ ಅಂತ. ಸಾಕ್ಷಿ ಚೇತ, ಅವನು ಚೈತನ್ಯ ಸ್ವರೂಪದಾನ. ಅಂಥ ಯಾವ ಪರಮಾತ್ಮನ ಜ್ಞಾನವನ್ನು ನಾವು ಮಾಡಿಕೊಂಡೀವಿ ಅಂತಂದರೆ ನಾವು ನಿಜವಾಗಿಯೂ ಮುಕ್ತರೇ ಆಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ಶರೀರದೊಳಗೆ, ಅದಕ್ಕೆ ದೇಹೋ ದೇವಾಲಯ ಪ್ರೋಕ್ತಃ ಸಜೀವ ಕೇವಲ ಶಿವ. ಅಲ್ಲಿ ಜೀವ ಯಾರು ಅಂತಂದ್ರೆ ವಿಚಾರ ಮಾಡಿ ನೋಡಿದ್ರೆ ಪರಮಾತ್ಮನೇ. ತ್ಯಜೇತ್ ಅಜ್ಞಾನ ನಿರ್ಮಾಲ್ಯಂ, ಇಲ್ಲಿ ಅಜ್ಞಾನವನ್ನು ನಾವು ಕಳ್ಕೊಳ್ಬೇಕು. ಗುರುಶಾಸ್ತ್ರಗಳಿಂದ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡ್ತಾ ನಮ್ಮೊಳಗಿರ್ತಕ್ಕಂಥ ಅಜ್ಞಾನವನ್ನು ನಾವು ಕಳ್ಕೊಂಡೀವಿ ಅಂತಂದ್ರೆ, ಅಜ್ಞಾನ ನಷ್ಟ ಆಯಿತು ಅಂತಂದರೆ, ಹೆಂಗೆ ನಾವು ದೀಪ ಹಚ್ಚಿದ್ರೆ ಕತ್ತಲೆ ಹೆಂಗೆ ನಿವಾರಣೆ ಆಗ್ತದಲ್ಲ, ಹಂಗೆ ನಮ್ಮ ಸ್ವರೂಪದ ಸ್ಮೃತಿ ಅನ್ನುವಂಥದ್ದು ನಮಗಾದದ್ದಾದರೆ ನಾವು ನಿಜವಾಗಿಯೂ ಮುಕ್ತರೇ ಆಗ್ತಾ ಇದ್ದೀವಿ. ಅದಕ್ಕೆ ನಾನು ಪರಬ್ರಹ್ಮ ಸ್ವರೂಪನಿದ್ದೆ, ಅಹಂ ಬ್ರಹ್ಮಾಸ್ಮಿ. ನೋಡ್ರಿ, ನಾನು ಬ್ರಹ್ಮನೇ ಇದ್ದೀನಿ. ನಮ್ಮ ಮಹಾವಾಕ್ಯ ಏನು ಉಪದೇಶ ಮಾಡ್ತದೆ ಅಲ್ಲಿ? ತತ್ವಮಸಿ, ತತ್ ತ್ವಂ ಅಸಿ. ತತ್ ಅಂದರೆ ಯಾವುದು? ಆ ಪರಬ್ರಹ್ಮ ಸ್ವರೂಪ ಪರಮಾತ್ಮ. ತ್ವಂ ಅಂದರೆ ನೀನು, ಅಸಿ ಅಂದರೆ ಇದ್ದೀಯಾ ಅಂತ. ಅಸಿ ಪದ ಅನ್ನುವಂಥದ್ದು ಜೀವ ಪರಮಾತ್ಮರಿಗೆ ಅಭೇದವನ್ನು ಉಪದೇಶ ಮಾಡುವಂಥದ್ದಾಗ್ಯದ. ಜೀವನು ಪರಮಾತ್ಮ ಸ್ವರೂಪನೇ ಇದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತದೆ. ಅದಕ್ಕಿಲ್ಲಿ ನಾನು ಬ್ರಹ್ಮನೇ ಇದ್ದೇನೆ ಅನ್ನುವಂಥ ಯಾವ ಅಪರೋಕ್ಷ ಜ್ಞಾನ ಅನ್ನುವಂಥದ್ದು ನಮಗಾಯಿತು ಅಂತಂದರೆ ಇದೇ ನಿಜವಾದ ಮುಕ್ತಿ ಅಂತ ಹೇಳ್ತಾ ಇದ್ದಾರೆ.
ತಾನು ಬ್ರಹ್ಮನಿಗಿಂತಲೂ ಬೇರೆಯಲ್ಲ. ಅದಕ್ಕೆ ಗಾದೆ ಮಾತದು ನೋಡ್ರಿ, ಮಣ್ಣು ಬಿಟ್ಟು ಮಡಿಕೆಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂತ. ತನ್ನ ಬಿಟ್ಟು ದೇವರು ಬೇರೆ ಅದಾನೇನು ಅಂತಂದ್ರೆ ಇಲ್ಲ. ನಾವು ದೇವರು ಬೇರೆ, ದೇವತೆಗಳು ಬೇರೆ ಅಂಥೇಳಿ ನಾವು ದುಃಖಿಗಳಾಗಿದ್ದೀವಿ. ಈ ದ್ವೈತ ಭಾವನೆಯಿಂದಲೇ ನಮಗೆ ಈ ಜನ್ಮ ಮರಣ ನಮಗೆ ಉಂಟಾಗ್ತಾ ಇದ್ದಾವೆ. ನಾವು ನಮ್ಮ ಹುಟ್ಟು ಸಾವು ಯಾಕೆ ಬರ್ತಾವೆ ಅಂತಂದರೆ ಈ ದ್ವೈತ ಬುದ್ಧಿಯಿಂದಲೇ. ಬ್ರಹ್ಮ ಬೇರೆ, ನಾನು ಬೇರೆ, ಜಗತ್ತು ಬೇರೆ ಅನ್ನುವಂಥ ಈ ಭೇದಜ್ಞಾನದಿಂದ ಅನೇಕ ಸತ್ಕರ್ಮನ ಆಚರಣೆ ಮಾಡ್ತೇವೆ. ಆ ಕರ್ಮದ ಫಲವನ್ನು ಅನುಭೋಗ ಮಾಡಲಿಕ್ಕೆ ಮತ್ತೆ ದೇಹಧಾರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಈ ಭವಸಾಗರ ನಾವು ಮುಕ್ತರಾಗಬೇಕಾಗಿತ್ತು ಅಂತಂದರೆ ಅದಕ್ಕೆ ಜ್ಞಾನವನ್ನೇ ಮಾಡಿಕೊಳ್ಬೇಕು. ಜೀವ ಪರಮಾತ್ಮರ ಯಾವ ಅಭೇದ ಜ್ಞಾನ ಅನ್ನುವಂಥದ್ದು ನಮಗಾಯಿತು ಅಂತಂದರೆ ಅದೇ ನಿಜವಾದ ಮುಕ್ತಿ ಅಂತ ನಿಜಗುಣ ಶ್ರೀಗಳವರು ಶಂಭುಲಿಂಗವಾಗಿಹುದು. ಗತಿ ಯಾವುದೇನೆ, ನಿಜವಾದ ಮೋಕ್ಷ ಯಾವುದು, ನಿಜವಾದ ಸದ್ಗತಿ ಅನ್ನುವಂಥದ್ದು ಯಾವುದು ಅಂತ ಪ್ರಶ್ನೆ ಮಾಡಿ ಶಂಭುಲಿಂಗವಾಗಿರುವುದು ಅಂದರೆ ನಾವು ಶಂಭುಲಿಂಗ ಸ್ವರೂಪರೇ ಆಗುವಂಥದ್ದೇನದ ಇದು ನಿಜವಾದ ಮುಕ್ತಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಮುಕ್ತಿಯನ್ನು ನಾವು ಹೊಂದಿದ್ದೀವಿ ಅಂತ ನಾವು ಮುಕ್ತ ಸ್ವರೂಪರೇ ಇದ್ದೀವಿ. ಆದರೆ ನಮಗೆ ಅಧ್ಯಾಸ ಮೂಲಕವಾಗಿ ಭ್ರಾಂತಿಯಿಂದ ನಮಗೆ ಸಂಸಾರ ದುಃಖ ಬಂದಂಗೆ ಆಗ್ಯದ. ಗುರುಶಾಸ್ತ್ರಗಳ ಮೂಲಕವಾಗಿ ನಮ್ಮ ಸ್ವರೂಪದ ಸ್ಮೃತಿಯನ್ನು ನಾವು ಮಾಡಿಕೊಂಡೇವಿ ಅಂತಂದರೆ ನಾವು ಮುಕ್ತರೇ ಆಗ್ತೀವಿ, ಮುಕ್ತರೇ ಇದ್ದೀವಿ. ಅಂಥ ಮುಕ್ತಿ ಸ್ಥಿತಿಯನ್ನು ಸದ್ಗುರುಗಳು ನಮಗೆ ಪ್ರಾಪ್ತ ಮಾಡಿಕೊಡಲಿ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ವಿರಾಮ ಮಾಡ್ತಿದ್ದೀನಿ. ಓಂ ತತ್ಸತ್.